ನಮಸ್ಕಾರ ಎಲ್ಲರಿಗೆ ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ಕ್ಷೇಮ ಓಕೆ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಿನ್ನೆ LSG SRH ಮೇಲೆ ಸೋತರು, ಹೀನಾಯವಾಗಿ ಸೋತರು, ಅತ್ಯಂತ ಕೆಟ್ಟ ರೀತಿಯಲ್ಲಿ ಸೋತರು. ಏನು SRH 9.4 ಓವರ್ಸಲ್ಲೇ 167 ರನ್ನನ್ನು ದಡ 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 ಅಂತ ಹೊಡೆದಾಕಿದ್ರು. ಆಬ್ವಿಯಸ್ಲಿ ಒಪೊನೆಂಟ್ ಇದು ಈಗ LSGದು ಕ್ಯಾಪ್ಟನ್ಗೆ ಬೇಜಾರಾಗಿರ್ತದೆ, ಓನರಿಗೆ ಸೈಕಾಗಿರ್ತದೆ, ಇದೆಂತ ಮಾರ ಈ ಥರ ಆಡ್ತಾ ಇದ್ದಾರಲ್ಲ ಹಾಗೆ ಹೀಗೆ ಅಂತ. ಬಟ್ ಆ ಒಂದು ಬೇಸರವನ್ನು ವ್ಯಕ್ತಪಡಿಸುವ ರೀತಿ ಸಹ ಉಂಟು. ಆಫ್ ದ ಕ್ಯಾಮರಾ ಮಾತಾಡಿ, ಅಲ್ಲಿ ಪೆವಿಲಿಯನ್ ನೀವೆಲ್ಲ ಹೋಗ್ತಿರಲ್ಲ ಡಗೌಟ್, ಅಲ್ಲಿ ಕುತ್ಕೊಂಡು ಮಾತಾಡಿ, ಕ್ಯಾಮ್ರಾ ಎಲ್ಲ ಇರೋದಿದ್ದಾಗ ಮಾತಾಡಿ. ಅದು ಬಿಟ್ಟು ಮ್ಯಾಚ್ ಮುಗಿದ ಕೂಡಲೇ ಎಲ್ಲ ಸ್ಟೇಡಿಯಮಲ್ಲಿ ಜನ ಇದ್ದಾರೆ, ಕ್ಯಾಮ್ರಾ ಎಲ್ಲ ಆನ್ ಉಂಟು, ಆವಾಗಲೇ LSG ಓನರ್ ಕೆಳಗಡೆ ಬಂದು ಯಾರು KL ರಾಹುಲ್ಗೆ ಅದು ಗೊತ್ತಾಗ್ತಾ ಉಂಟು, ನೋಡೋರಿಗೆ ವಿಡಿಯೋ ಫುಟೇಜ್ ಲೀಕ್ ಆಗಿದೆಲ್ಲ ಗೊತ್ತಾಗ್ತಾ ಉಂಟು ಎಲ್ರಿಗೆ ಸಹ ದಟ್ ಹೀ ಈಸ್ ನಾಟ್ ಹ್ಯಾಪಿ LSG ಓನರು. ಆ್ಯಂಡ್ ಬೈತಾ ಇದ್ದಾರೆ, ರೂಡಾಗಿ ಮಾತಾಡ್ತಾ ಇದ್ದಾರೆ ಅಂತ ಎಂಥ ದಡ್ಡಂಗೆ ಅದ್ರ ಸಹ ಗೊತ್ತಾಗ್ತದೆ. ಅದು LSG ತಂಡದ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಇರ್ಬೋದು, ಅಥವಾ ನಾಯಕತ್ವದ ಬಗ್ಗೆ ಮಾತಾಡ್ತಾ ಇರ್ಬೋದು, ಅಥವಾ KL ರಾಹುಲ್ ಇದು ಇನ್ನಿಂಗ್ಸ್ ಬಗ್ಗೆನೂ ಮಾತಾಡ್ತಾ ಇರ್ಬೋದು. ಎಂತ ಮಾರ 33 ಬಾಲಿಗೆ 29 ನೋಡಿದ್ದೆ, ಅಲ್ಲಿ ನೋಡಿದರೆ ಹೆಡ್ ನೋಡಿದರೆ 30 ಬಾಲಿಗೆ 89 ನೋಡಿದ್ದಾನೆ, ಹಾಗೆ ಹೀಗೆ ಅಂತ ಹೇಳಿರ್ಬೋದು. ಎಂತ ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ರೂಡಾಗಿ ಮಾತಾಡ್ತಿರೋದು ಕ್ಲೀನಾಗಿ ಗೊತ್ತಾಗ್ತಾ ಉಂಟು. ಸೊ ಈ ಒಂದು ಇನ್ಸಿಡೆಂಟ್ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮಸಾಲೆ ಎಲ್ಲ ಆ್ಯಡ್ ಆಗ್ತದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದೆಲ್ಲ ಆ ಮ್ಯೂಸಿಕ್ ಎಲ್ಲ ಆ್ಯಡ್ ಮಾಡಿ ಇನ್ನೂ ಸಹ ಜಾಸ್ತಿ ಆಗ್ತದಲ್ಲ, ಆ ಒಂದು ವಿಡಿಯೋದ ಹೈಪ್ ಇನ್ನೂ ಸಹ ನೆಕ್ಸ್ಟ್ ಲೆವೆಲಿಗೆ ಹೋಗಿಬಿಡ್ತದೆ. ಸೊ ಈ ಇನ್ಸಿಡೆಂಟಿಂದ ಎಲ್ಲಿಯಾದರೂ ಅಪ್ಪಿತಪ್ಪಿ KL ರಾಹುಲ್ ಇಲ್ಲ ಮರ ಸಾಯಲಿ, ನನಗೆ ರೆಸ್ಪೆಕ್ಟ್ ಇರೋದ ಜಾಗದಲ್ಲಿ ನಾನು ಯಾಕೆ ಕಂಟಿನ್ಯೂ ಆಗಬೇಕು, ನೆಕ್ಸ್ಟ್ ಇಯರ್ ಆಕ್ಷನ್ಗೆ ಬರ್ತೇನೆ ಅಂತ ಡಿಸೈಡ್ ಮಾಡಿದರು. ಅಥವಾ LSG ಓನರೇ ಬೇಡ ನಮಗೆ KL ರಾಹುಲ್ ಅಂತ ಅವರು ಡಿಸೈಡ್ ಮಾಡಿದ್ರು. ಇಬ್ಬರಲ್ಲಿ ಒಬ್ಬರು ಒಟ್ಟಿನಲ್ಲಿ ಡಿಸೈಡ್ ಮಾಡಿದರೆ ಆಕ್ಷನ್ಗೆ KL ರಾಹುಲ್ ಬಂದರೆ ಡೆಫಿನೆಟ್ಲಿ RCB KL ರಾಹುಲನ್ನು ಬೈ ಮಾಡ್ತದೆ. ಈ ಇನ್ಸಿಡೆಂಟಿಂದ ಯಾವುದೇ ಫ್ರಾಂಚೈಸಿಗೆ ಏನೂ ಫರಕ್ ಆಗಿರೋದಿಲ್ಲ. ಬಟ್ ಒಂದು ಫ್ರಾಂಚೈಸಿ ಮಾತ್ರ ಖುಷಿಪಟ್ಟೆ ನೋಡ್ತಾನೆ ಅಂತ. ಯಾವುದು ಫ್ರಾಂಚೈಸಿ ಅಂತಂದರೆ ಅದು RCB ಫ್ರಾಂಚೈಸಿ. ಬಿಕಾಸ್ RCB ಒಬ್ಬ ನಾಯಕನ ಹುಡುಕಾಟದಲ್ಲಿ ಉಂಟು, ದಟ್ ಈಸ್ ಫಾರ್ ಶೋರ್. ಪಾಟಿದಾರೆಲ್ಲ ಇನ್ನೂ ಸ್ವಲ್ಪ ಲೇಟ್, ತುಂಬ ಲೇಟ್ ಪಾಟಿದಾರ್ ಕ್ಯಾಪ್ಟನ್ ಆಗಬೇಕಂತಂದರೆ. ಪಾಟಿದಾರ್ ರಿಟೈನ್ ಆಗ್ಬೋದು ಅಷ್ಟೇ, ಕ್ಯಾಪ್ಟನ್ ಆಗಲಿಕ್ಕೆಲ್ಲ ಇನ್ನೂ ಸುಮಾರು ಟೈಮ್ ಉಂಟು. ಬಟ್ ಫ್ಯಾಫನ್ನು ರಿಪ್ಲೇಸ್ ಮಾಡುವಂತಹ ಒಬ್ಬ ಕ್ಯಾಪ್ಟನನ್ನು ಹುಡುಕಾಟದಲ್ಲಿ RCB ಉಂಟು. ಫ್ಯಾಫ್ ಯಾಕೆ, ಒಳ್ಳೆ ಪ್ಲೇಯರ್ ಅಲ್ವ, ಅಲ್ಟಿಮೇಟ್ ಪ್ಲೇಯರ್, ಅದು ಮಾತಾಡುವಾಗೇ ಇಲ್ಲ. ಬಟ್ ಅವರಿಗೆ 39 ವರ್ಷ ಆಗಿದೆ, 39 ವರ್ಷ ಅಲ್ಲ. ಸೊ ಈಗ ರಿಟೈನ್ ಮಾಡಿದರೆ ಇನ್ನು 3 ವರ್ಷ 42 ವರ್ಷ ತನಕ ಅವ್ರು ಆಡ್ತಾರಾ, ಫಿಟ್ನೆಸ್ ಹಾಗೆ ಇರ್ತದಾ, ಫಾರ್ಮ್ ಹಾಗೆ ಇರ್ತದಾ ಅನ್ನುವಂಥ ಡೌಟ್ ಇದ್ದೇ ಇರ್ತದಲ್ವ. ರಿಸ್ಕಿ, ಫ್ಯಾಫನ್ನು ರಿಟೈನ್ ಮಾಡಿ ಕ್ಯಾಪ್ಟನ್ ಆಗಿ ಮಾಡೋದು ತುಂಬ ರಿಸ್ಕಿ ವಿಷಯ. ಸೊ ಅದರಿಂದ RCB ಈಸ್ ಲುಕಿಂಗ್ ಫಾರ್ ಕ್ಯಾಪ್ಟನ್ಸ್. ಸೊ ಆಕ್ಷನಿಗೆ ಬಂದಾಗ ಏನಾಗ್ತದೆ, ಕೆಲವೊಂದು ತಂಡಗಳಿಗೆ ಕ್ಯಾಪ್ಟನ್ ಬೇಡ. ಈಗ ಮುಂಬೈ ಹಾರ್ದಿಕ್ ಪಾಂಡ್ಯ ಅಂತವೇ ಅವ್ರು ಹೇಳಿದ್ದಾರೆ, ಹಾರ್ದಿಕ್ ಪಾಂಡ್ಯನ ಜೊತೆ ಕಂಟಿನ್ಯೂ ಮಾಡ್ತಿಲ್ಲ, ಇದರದ್ದು ಬ್ರ್ಯಾಂಡ್ ಇನ್ನೂ ಸಹ ಹಾಳಾಗ್ತದೆ. ವರ್ಷ ಚೇಂಜ್ ಮಾಡ್ತಾಯಿದ್ರೆ ಈ ಪಂಜಾಬ್ ಮಾಡ್ತದೆ ನೋಡಿ, ವರ್ಷ ಕ್ಯಾಪ್ಟನ್ ಚೇಂಜ್ ಆಗ್ತಾ ಇರ್ತದೆ. ಹಾಗೆ ಮಾಡೋದಿಲ್ಲ ಮುಂಬೈ. CSK ಕ್ಯಾಪ್ಟನ್ ಬೇಡ, ಆಲ್ರೆಡಿ ಗಾಯಕ್ವಾಡ್ ಅಂತ ಹೇಳಿದ್ದಾರೆ. ರಾಜಸ್ಥಾನಿಗೆ ಬೇಡ, ಸ್ಯಾಮ್ಸನ್ ಅವರಿದ್ದಾರೆ. ಡೆಲ್ಲಿ ಪಂತ್ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ. ಯಾಕಂತಂದರೆ ಉಪನಾಯಕನ ರೇಸಲ್ಲಿ ಕೂಡ ಇದ್ದರು ಇಂಡಿಯನ್ ಟೀಮ್ಗೆ ಪಂತ್ ಅಂತ ಕೇಳಿಪಟ್ವಿ ನಾವು. ಹಾರ್ದಿಕ್ ಪಾಂಡ್ಯನ ಅಥವಾ ಪಂತ ಅಂತೇನೋ ಡಿಸ್ಕಷನ್ ಇತ್ತಂತೆ ಈ T20 ವರ್ಲ್ಡ್ ಕಪ್ಪಿಗೆ. ಸೊ ಅವರು ಪಂತನ್ನು ರಿಟೈನ್ ಮಾಡ್ತಾರೆ. KKR ಈಗ ನೋಡಿ ಪ್ಲೇ ಆಫಿಗೆ ಬರ್ತಾ ಉಂಟು. ಆ್ಯಂಡ್ ಅದು ಗೌತಮ್ ಗಂಭೀರೋ ಅಥವಾ ನರೇನ್ ಅವರ ಆಟ ಅದೆಲ್ಲ ಏನೇ ಇರಲಿ, ಬಟ್ ಶ್ರೇಯಸ್ ಅಯ್ಯರ್ನ ಖಂಡಿತ ರಿಟೈನ್ ಮಾಡ್ತಾರೆ. ಸೊ ಇವಾಗ RCBಗೆ ಮಾತ್ರ ಕ್ಯಾಪ್ಟನ್ ಬೇಕಾಗಿರೋದು. ಬಟ್ ಎಲ್ಲ ತಂಡ ಕೂಡ KL ರಾಹುಲನ್ನು ಬಿಡ್ ಮಾಡ್ತಾರೆ. ಅವ್ರು ಯಾರು ಸಹ ಬೈ ಮಾಡೋದಿಲ್ಲ, ಅವ್ರಿಗೆ ಗೊತ್ತುಂಟು RCBಗೆ ಬೇಕಾಗಿರೋದು ಅಂತ. ಸೊ RCB ಒಂಥರ ನತದೃಷ್ಟ ತಂಡ ಆಕ್ಷನ್ ವೈಸ್ ನೋಡೋದಿದ್ರೆ. ಯಾಕಂತಂದರೆ ಎಲ್ಲ ತಂಡಗಳಿಗೂ ಕೂಡ, ಎಲ್ಲ ಮ್ಯಾನೇಜ್ಮೆಂಟಿಗೂ ಕೂಡ RCBಗೆ ಯಾವ ಪ್ಲೇಯರ್ ಬೇಕು ಅಂತ ಗೊತ್ತಿರ್ತದೆ. ಯಾಕಂತಂದರೆ ಕಾಮನ್ ಆಡಿಯನ್ಸಿಗೆ ಗೊತ್ತಿರ್ತದೆ, ಓಕೆ RCB ವಿಲ್ ಗೋ ಫಾರ್ KL ಅಂತ. ಹಾಗಾದರೆ ಬೇರೆ ತಂಡಗಳ ಒಂದು ಓನರ್ಸಿಗೆ ಗೊತ್ತಿರ್ತದೆ, ಸುಮ್ಮನೆ ಬೇಕಂತ ದೇ ವಿಲ್ ಗೋ. RCB KL ರಾಹುಲ್ ಮೇಲೆ ಇಂಟ್ರೆಸ್ಟ್ ತೋರಿಸಿದ ಕೂಡಲೇ ಯಾವುದಾದ್ರೂ ಒಂದು ತಂಡ ಸುಮ್ಮನೆ ಆಕ್ಷನಲ್ಲಿ ನಂಗೆ ಬೇಕಂತ ಹೇಳ್ತಾರೆ. ಯಾಕಂದರೆ RCB 20 ಕೋಟಿಗಿಂತ ಜಾಸ್ತಿ ಬೇಕಾದರೂ KL ರಾಹುಲ್ಗೆ ಕೊಡಲಿಕ್ಕೆ ರೆಡಿ ಇದ್ದಾರೆ ಫಾರ್ ಶೋರ್, ಇಫ್ ದೆ ರಿಯಲಿ ವಾಂಟ್. ಆ ಒಂದು ವಿಷಯ ಇಟ್ಕೊಂಡು ಬೇರೆ ಎಲ್ಲ ಫ್ರಾಂಚೈಸಿ ಸುಮ್ಮನೆ ಬಿಡ್ ಮಾಡ್ತಾ ಹೋಗ್ತಾರೆ. ಯಾರಿಗೂ ಬೇಡದಿದ್ದರೂ ಕೂಡ ಬಿಡ್ ಮಾಡ್ತಾ ಹೋಗ್ತಾರೆ ಟು ಅನ್ ಎಕ್ಸ್ಟೆಂಟ್. ಒಂದು ಇಲ್ಲಿ ತನಕ RCBಗೆ ಇಲ್ಲೇ ತನಕ ಬರಲಿ ಅಂತ ಎಲ್ಲ ತಂಡ ಕಾಯ್ತದೆ. RCB ವಿಲ್ ಬೈ.
ಆವಾಗ ಏನಾಗ್ತದೆ 20-25 ಕೋಟಿಗೆ ಒಂದು ಪ್ಲೇಯರನ್ನು ಬೈ ಮಾಡಿದಾಗ ಬೇರೆ ಪ್ಲೇಯರ್ಸನ್ನು ತಗೊಳ್ಳಿಕ್ಕೆ ಪರ್ಸಲ್ಲಿ ಹಣ ಇರೋದಿಲ್ಲ. ಯೂಶ್ವಲಿ RCBಗೆ ಹಾಗೆ ಆಗೋದು. ಯಾವುದೋ ಒಂದು ಫ್ರ್ಯಾಂಚೈಸಿ ಸುಮ್ಮನೆ ಕಾಟ ಕೊಡ್ತದೆ. ಯೂಶ್ವಲಿ ಡೆಲ್ಲಿ ಮತ್ತು SRH ಆ್ಯಂಡ್ ಪಂಜಾಬ್ ಸುಮ್ಮನೆ ಅಂತ ಎಲ್ಲ ಪ್ಲೇಯರ್ಸ್ಗೆ ಬಿಟ್ಟು ಮಾಡ್ತಾ ಹೋಗ್ತಾರೆ ಅವರು. ಸುಮ್ಮನೆ ಅದು ಅವ್ರದ್ದು ಪ್ಲ್ಯಾನಿಂಗ್. ನಾವು ಹಾಳಾದ್ರೂ ಪರವಾಗಿಲ್ಲ, ಬೇರೆಯವ್ರನ್ನ ಹಾಳು ಮಾಡಿ ಹಾಕಬೇಕು ಅಂತ. ಎನಿವೇಸ್ ಈ ಇನ್ಸಿಡೆಂಟ್ RCBಗೆ ವರ. ಯಾಕಂದರೆ RCBಗೆ ಒಂದು ಕ್ಯಾಪ್ಟನ್ ಬೇಕಲ್ವಾ. ಎನಿವೇಸ್ ಹಾಗೆ ಬಿಹೇವ್ ಮಾಡಬಾರ್ದಿತ್ತು LSG ಓನರ್. ಅದು ತುಂಬ ದೊಡ್ಡ ತಪ್ಪು. ಅದು ಎಲ್ಲರೆದುರು ಹಾಗೆ ಬಿಹೇವ್ ಮಾಡಿ ತುಂಬ ದೊಡ್ಡ ತಪ್ಪು. ಎನಿವೇಸ್ ಅದು ಆಗಿ ಹೋಗಿದೆ. KL ರಾಹುಲ್ ಆಕ್ಷನಿಗೆ ಬರಲಿ, RCB ಬೈ ಮಾಡಲಿ ಅಂತ ನಾವು ಆಶಿಸೋದು. ಆ್ಯಂಡ್ ರೋಹಿತ್ ಶರ್ಮಾ ಅವರು ಏನಾದರೂ ಆಕ್ಷನ್ಗೆ ಬಂದರೆ, ಇಲ್ಲ ನಮ್ಮ ಮೊಬೈಲ್ ಕಂಟಿನ್ಯೂ ಆಗೋದಿಲ್ಲ, ನನಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ ವಾತಾವರಣ ಅಂತ ಇಲ್ಲ, ಅದು ನಂಗೆ ಗೊತ್ತಿಲ್ಲ, ಹಾಗೆ ಆಗೋದು ಡೌಟು. ಎಲ್ಲಿಯಾದರೂ ಆಕ್ಷನ್ಗೆ ಬಂದರೆ ಪಂಜಾಬ್ ವಿಲ್ ಬೈ ರೋಹಿತ್ ಶರ್ಮಾ. ಬಿಕಾಸ್ ಪಂಜಾಬ್ ಶಿಖರ್ ಧವನನ್ನು ರಿಟೈನ್ ಮಾಡೋದು ಡೌಟ್. ರಿಟೈನ್ ಮಾಡೋದಿಲ್ಲ, 99.99% ರಿಟೈನ್ ಮಾಡೋದಿಲ್ಲ. ಇಂಜುರಿ ಪ್ರೋನು, ಮತ್ತು ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಯಾವುದು ಸಹ ಆಡ್ತಾ ಇಲ್ಲ, ದೇಶೀಯ ಕ್ರಿಕೆಟ್ ಸಹ ಆಡ್ತಾ ಇಲ್ಲ. ಸೊ ಧವನ್ ಅವ್ರನ್ನ ರಿಟೈನ್ ಮಾಡೋದಿಲ್ಲ ಪಂಜಾಬಿಗೆ ಒಂದು ಕ್ಯಾಪ್ಟನ್ ಬೇಕು. ರೋಹಿತ್ ಶರ್ಮಾವನ್ನು ಬೈ ಮಾಡಬಹುದು. ಆ್ಯಂಡ್ ಇಲ್ಲಿ ಪಂಜಾಬ್ ಯಾಕೆ KL ರಾಹುಲ್ ಅವ್ರನ್ನ ಬೈ ಮಾಡೋದಿಲ್ಲ ಅಂತಂದರೆ, ಸುಮ್ಮನೆ ಆಕ್ಷನಿಗೆ ಹೋಗ್ತಾರೆ. ಯಾಕೆ ಮಾಡೋದಿಲ್ಲ ಅಂತಂದರೆ KL ರಾಹುಲ್ ಆಲ್ರೆಡಿ ಒಂದು ಸಲ ಪಂಜಾಬಿದು ಕ್ಯಾಪ್ಟನ್ ಆಗಿದ್ದರು. ಆ್ಯಂಡ್ ಅವ್ರು ರಿಟೈನ್ ಆಗಲಿಲ್ಲ, ಅಥವಾ ಅದೇ ನಂಗೆ ಗೊತ್ತಿಲ್ಲ, ರಿಟೈನ್ ಮಾಡಲಿಲ್ವ ಅಥವಾ ಇವರು ನಾನು ಕಂಟಿನ್ಯೂ ಆಗೋದಿಲ್ಲ ಅಂತ ಹೇಳಿದ್ರು, ಅದು ನಂಗೆ ಗೊತ್ತಿಲ್ಲ. ಬಟ್ ಎನಿವೇಸ್ KL ರಾಹುಲ್ ಅಲ್ಲಿದ್ದು ಕ್ಯಾಪ್ಟನ್ ಆಗಿದ್ದರಿಂದಾಗಿ ಮತ್ತೆ ಪುನಃ KL ರಾಹುಲ್ ಅವ್ರನ್ನ ಬೈ ಮಾಡಿ ಕ್ಯಾಪ್ಟನ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದಾನೆ ಪಂಜಾಬ್. ಹೋಪ್ಫುಲಿ RCB ಬೈ ಮಾಡಲಿ. ಈ ಒಂದು ಇನ್ಸಿಡೆಂಟ್ RCBಗೆ ವರವಾಗಿ ಪರಿಣಮಿಸಲಿ ನೆಕ್ಸ್ಟ್ ಆಕ್ಷನಲ್ಲಿ ಅಂತ ಕೇಳಿಕೊಳ್ಳೋದು. ಈ ಇನ್ಸಿಡೆಂಟ್ ಬಗ್ಗೆ ಏನು ಅನಿಸಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾ ಹೇಳಿದ್ದು ಕರೆಕ್ಟಾ? RCB ವಿಲ್ ಗೋ ಫಾರ್ KL ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿರೋ ನಮಸ್ಕಾರ.